ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ ಸ್ಕಿನ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಈಗಾಗಲೇ ನಾನು ನಿಮಗೆ ಗ್ರಹಣದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ. ಆದರೆ ಇಂದು ನಾನು ತಿಳಿಸ್ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಈಗ ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ಅಂಥ ಒಂದು ಸಮಯದಲ್ಲಿ ಮುಟ್ಟಿನ ಸಮಸ್ಯೆ ಬಂದಿರ್ಬೋದು ಅಥವಾ ಸೂತಕದ ಸಮಸ್ಯೆ ಇರ್ಬೋದು. ಆಗಿದ್ದಾಗ ಗ್ರಹಣದ ಆಚರಣೆ ಹೇಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈಗಾಗಲೇ ನಿಮಗೆ ಗರ್ಭಿಣಿಯರು, ಬಾಣಂತಿಯರು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸಿದ್ದೇನೆ. ಈಗ ನೀವು ಮನೇಲಿ ಒಬ್ಬರೇ ಇದ್ದೀರಿ ಅಂತಂದರೆ ನೀವು ಹೆಚ್ಚಿಗೆ ಒಂದು ಏನಪ್ಪ ಅಂತಂದರೆ ಸುಸ್ತು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸರಳವಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸ್ನಾನವನ್ನು ಮಾಡಿಕೊಂಡು ಆದಷ್ಟು ಸರಳವಾಗಿ ಒಂದು ದೀಪವನ್ನು ಹಚ್ಚಿಟ್ಬಿಟ್ಟು ದೇವರ ಧ್ಯಾನ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಅಂದರೆ ಏನಪ್ಪ ಅಂತಂದರೆ ಗ್ರಹಣ ಬಿಟ್ಟ ನಂತರ ಸ್ನಾನ ಮಾಡೋದು ತುಂಬಾ ಉತ್ತಮವಾದದ್ದು. ಹಾಗಾಗಿ ಆದಷ್ಟು ಸ್ನಾನವನ್ನು ಮಾಡಿಕೊಂಡು ಒಂದು ಪೂಜಾ ಕೋಣೆಯಲ್ಲಿ ಕೂತ್ಕೊಂಡು ಒಂದು ದೀಪ ಆದರೆ ಸಾಧ್ಯವಾದಷ್ಟು ದೀಪ ಹಚ್ಚಿ, ಹಾಗೆಯೇ ಮನಸ್ಸಿನಲ್ಲಿ ಕೂಡ ನೀವು ಜಪ ಮಾಡ್ಕೋಬೋದು. ಅಂದರೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ನಮಃ. ಆಮೇಲೆ ಇದು ಏನಪ್ಪ ಅಂತಂದರೆ ಕೃಷ್ಣನ ಒಂದು ಸಂತಾನ ಗೋಪಾಲಂ ಅಂತ ಹೇಳ್ಕೊಳ್ಳುವಂಥದ್ದು. ಹಾಗೆ ಚಂದ್ರನಿಗೆ ಮನಸ್ಸಿಗೆ ಚಂದ್ರಗ್ರಹಣ ಆಗಿರೋದ್ರಿಂದ ಮನಸ್ಸಿನಲ್ಲೇ ಚಂದ್ರಗ್ರಹಣದ ಒಂದು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ, ಓಂ ಶ್ರಾಂ ಶ್ರೀಂ ಶ್ರೌಂ ಸ ಚಂದ್ರಾಯ ನಮಃ ಅಂತ ನೀವು ಇದನ್ನು ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಇವತ್ತು ನೋಡಿ, ನಾನು ನಿಮಗೆ ತಿಳಿಸ್ತಾ ಇರಬೇಕಂಥದ್ದು ಬಹುಮುಖ್ಯವಾಗಿ ಏನಪ್ಪ ಅಂತಂದರೆ, ಮನೆಯಲ್ಲಿ ಒಬ್ಬರೇ ಇರ್ತೀರಿ, ಯಾರೂ ಇರೋದಿಲ್ಲ. ಆ ಒಂದು ಸಮಯದಲ್ಲಿ ಮುಟ್ಟಿನ ಸಮಸ್ಯೆ ಬಂದುಬಿಡ್ಬೋದು ಅಥವಾ ಸೂತಕದ ಸಮಸ್ಯೆನೇ ಇರ್ಬೋದು. ಆಗಿದ್ದಾಗ ನೀವೇನು ಮಾಡಬೇಕು ಅಂತಂದರೆ, ನೋಡಿ, ಮುಟ್ಟು ಅನ್ನೋವಂಥದ್ದು ನಮಗೆ ದೇವರ ಕೊಟ್ಟ ಒಂದು ವರ. ಇದು ಪ್ರಕೃತಿದತ್ತವಾದದ್ದು, ಯಾರೂ ಕೂಡ ಅದನ್ನು ತಡೆಯೋದಕ್ಕೆ ಆಗೋದೇ ಇಲ್ಲ. ಆಗಿದ್ದಾಗ ನೀವು ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲ ಇಟ್ಕೋಬೇಡಿ. ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತದೆ. ಏನಂತ ನಾನು ಹೇಳ್ತಿದ್ದೇನೆ ಅಂದರೆ, ದೇವರನ್ನು ನಾವು ನಂಬಬೇಕು. ಆದರೆ ಇಂಥ ಒಂದು ಸಮಯ ಬಂದಾಗ ನಮಗೆ ಮೂಢನಂಬಿಕೆ ಬೇಡ. ಆದಷ್ಟು ನೀವು ಏನು ಮಾಡಬೇಕು ಅಂತಂದರೆ, ಈ ಮುಟ್ಟಿನ ಸಮಸ್ಯೆ ನಿಮ್ಗೆ ಇವಾಗ ಗ್ರಹಣದ ಸಮಯ ಬಂದುಬಿಟ್ಟಿದೆಯಪ್ಪ ಅಂದೇ ನಾವು ಆಚರಣೆ ಮಾಡೋದಕ್ಕಾಗೋದಿಲ್ಲ. ಆಗಿದ್ದಾಗ ನೀವೇನು ಮಾಡಬೇಕು ಅಂದರೆ, ನೀವು ದೇವರ ಮನೆಗೆ ಹೋಗೋದಕ್ಕೆ ಬರೋದಿಲ್ಲ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದು ಏನು ಬೇಡ. ಮನಸ್ಸಿನಲ್ಲೇ ನೀವು ಒಂದು ದೇವರ ನಾಮಸ್ಮರಣೆ ಮಾಡ್ಕೊಳ್ಳಿ. ಈಗಾಗಲೇ ಹೇಳಿದ್ದೇನೆ ಮಂತ್ರಗಳನ್ನೆಲ್ಲ ಈ ಗ್ರಹಣದ ಸಮಯದಲ್ಲಿ ಹೇಳಿಕೊಳ್ಳುವಂಥ ಮಂತ್ರ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಹಾಗೆಯೇ ನಿಮಗೆ ಯಾವ ದೇವರು ಇಷ್ಟ ದೇವರುತ್ತೋ ಆ ದೇವರ ಹೆಸರನ್ನು ಹೇಳ್ಕೊಳ್ಳಿ. ಓಂ ನಮಃ ಶಿವ ಅಂತ ಹೇಳ್ಕೊಳ್ಳಿ. ಚಂದ್ರಗ್ರಹಣ ಆಗಿರೋದ್ರಿಂದ ಚಂದ್ರನಿಗೆ ಸಂಬಂಧಪಟ್ಟಂತೆ ಚಂದ್ರನ ಶಾಂತಿಗೋಸ್ಕರ ಓಂ ಶ್ರಾಂ ಶ್ರೀಂ ಶ್ರೌಂ ಸ ಚಂದ್ರಾಯ ನಮಃ ಅಂತ ನೀವು ಅದನ್ನು ಕೂಡ ಪ್ರಾರ್ಥನೆ ಮಾಡ್ಕೋಬೋದು. ತುಂಬಾ ಸರಳವಾಗಿ ನೀವು ಮಾಡ್ಕೊಳ್ಳಿ. ಈ ಒಂದು ಸಮಯದಲ್ಲಿ ನೀವು ದೇವರ ಮನೆಗೆ ಓದಿ ಬರದೇ ಇರೋದ್ರಿಂದ ಈ ರೀತಿ ಮಾಡ್ಕೊಳ್ಳಿ. ನಿಮ್ಮ ಮುಟ್ಟಿನ ಸಮಸ್ಯೆ ಎಲ್ಲ ಮುಗಿದ ನಂತರದಲ್ಲಿ ದೇವರ ಮನೆಯಲ್ಲೆಲ್ಲ ಸಂಪೂರ್ಣವಾಗಿ ಶುದ್ಧಿ ಮಾಡಿಕೊಂಡು ಹೊಸದಾಗಿ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೋದು. ಯಾಕಂದರೆ ನಾವು ಸಮಯಕ್ಕೆ ತಕ್ಕಂತೆ ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತಲ್ವ. ಮುಟ್ಟು ಅನ್ನೋದೇನು ಶಾಪ ಅಲ್ಲ, ಅದು ಪ್ರಕೃತಿದತ್ತವಾಗಿದ್ದು ದೇವರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ದೇವರ ಭಕ್ತಿ ಮಾತ್ರ ನೋಡ್ತಾರೆ ವಿನಃ ನಮ್ಮ ಒಂದು ದೇಹ ಸ್ಥಿತಿಯನ್ನಲ್ಲ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಭಯ ಬೇಡ, ಅಂಧಶ್ರದ್ಧೆ ಬೇಡ, ಶಾಂತಿ ಭಕ್ತಿ ಅಷ್ಟೇ ಸಾಕು ನಮ್ಮ ಜೀವನದಲ್ಲಿ ಆಗುವಂಥದ್ದು. ಇನ್ನು ಸೂತಕ ಅಂಥದ್ದು ಎರಡು ರೀತಿ ಇರುತ್ತೆ. ಒಂದು ಜನನ ಸೂತಕ, ಅಂದರೆ ಮಗು ಡೆಲಿವರಿ ಆಗಿರುತ್ತೆ. ಆಗಿದ್ದಾಗ ಗ್ರಹಣದ ಸಮಯದಲ್ಲಿ ಆಚರಣೆ ಹೇಗೆ ಅಂತಾಗ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದಷ್ಟು ಚಂದ್ರಗ್ರಹಣದ ಸಮಯದಲ್ಲಿ ನೀವೇನು ದೇವ್ರ ಹತ್ರ ಕೇಳ್ಕೊಂಡಿರ್ತೀರೋ, ಏನು ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿರ್ತೀರೋ ಅದಕ್ಕೆ ಹೆಚ್ಚು ಫಲ ಅಂತ. ಹಾಗಾಗಿ ಮಗುಗೆ ಸಂಬಂಧಪಟ್ಟಂತೆ ಒಳ್ಳೆಯದಾಗಲಿ ಅಂತೇಳಿ ನೀವು ಮಂತ್ರಗಳನ್ನ ಹೇಳ್ಕೊಂಡ್ರೆ ಅಷ್ಟೇ ಸಾಕು. ಹೋಗಿ ಪೂಜೆ ಮಾಡಬೇಕು ಆ ಥರ ಏನಿಲ್ಲ. ನಿಮ್ಮದೆಲ್ಲ ಸೂತಕ ಮುಗಿದ ನಂತರದಲ್ಲಿ ನೀವು ದೇವರ ಮನೆಯನ್ನು ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಿಕೊಳ್ಳಬಹುದು. ಇನ್ನು ಎರಡು ರೀತಿಯ ಸೂತಕ ಅಂತೇಳಿ, ಇನ್ನೊಂದು ಯಾರಾದರೂ ಮನೇಲಿ ಡೆತ್ ಆದಾಗ ಅದಂತೂ ಮಾಡೋದಕ್ಕೆ ಬರೋದಿಲ್ಲ, ನಿಮಗೆ ಗೊತ್ತಿರುವಂಥದ್ದೇ. ಹಾಗಾಗಿ ಯಾವುದೇ ರೀತಿಯ ಆಚರಣೆ ಬೇಡ. ನಿಮ್ಮದೆಲ್ಲ ಮುಗಿದ ಮೇಲೆ ನೀವು ದೇವರ ಮನೆ ಶುದ್ಧಿ ಮಾಡಿಕೊಂಡು ಪೂಜೆನ ಮಾಡ್ಕೋಬೋದು. ಗ್ರಹಣ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಒಮ್ಮೆ ನೀವು ಚಂದ್ರಗ್ರಹಣ ಆಗಿರೋದ್ರಿಂದ ಸ್ನಾನ ಮಾಡ್ಕೊಳ್ಳುವಂಥದ್ದು, ಮನೆಯನ್ನು ಶುದ್ಧಿಯಾಗಿ ಇಟ್ಕೊಳ್ಳುವಂಥದ್ದು, ಅದನ್ನು ಮಾತ್ರ ನೀವು ಪಾಲನೆ ಮಾಡಿದರೆ ಅಷ್ಟೇ ಸಾಕು. ಸೂತಕ ಇರುವಂಥವರು ಇಷ್ಟರ ಮಟ್ಟಿಗೆ ನೀವು ಆಚರಣೆ ಮಾಡ್ಕೊಳ್ಳಿ. ಆದಷ್ಟು ಮನಸ್ಸಿನಲ್ಲೇ ಜಪ ಧ್ಯಾನ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಇಷ್ಟರ ಮಟ್ಟಿಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕಾಗಿರುವಂಥದ್ದು. ಗ್ರಹಣದಲ್ಲಿ ಎಲ್ಲ ವಿಚಾರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಬಿಟ್ಟಿದ್ದೇನೆ. ಆದಷ್ಟು ಸಾತ್ವಿಕ ಆಹಾರ ಇರಲಿ. ಬೆಳಗ್ಗೆ 11 ಗಂಟೆ ಒಳಗೆ ಆದಷ್ಟು ಎಲ್ಲವನ್ನು ನೀವು ಊಟ ಮಾಡ್ಕೊಳ್ತೀರೋ, ತಿಂಡಿ ತಿನ್ಕೊಳ್ತೀರೋ, ಎಲ್ಲವನ್ನು ಮುಗಿಸ್ಕೊಂಡ್ಬಿಡಿ. ಅದ್ರ ನಂತರದಲ್ಲಿ ಯಾವುದೇ ರೀತಿಯ ನಿಮಗೆ ಒಂದು ಏನಪ್ಪ ಅಂದರೆ ಚಟುವಟಿಕೆಗಳು ಬೇಡ. ಸೂಜಿ ಇಟ್ಕೊಳ್ಳೋಂಥದ್ದು, ಚಾಕುವಿನ ಮುಟ್ಟುವಂಥದ್ದು ಮತ್ತು ಚೂಪಾದ ವಸ್ತುಗಳು ಯಾವುದೂ ಬೇಡ. ಆದಷ್ಟು ದೇವರ ಧ್ಯಾನ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಈ ಗ್ರಹಣದಲ್ಲಿ ನಾವು ಎಷ್ಟೆಲ್ಲ ದೇವರ ಜಪ ಮಾಡ್ತೀವೋ ಅಷ್ಟು ನಮಗೆ ಫಲ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ಗ್ರಹಣ ಬಿಡೋವರೆಗೂ ನಾವು ದೇವರ ನಾಮಸ್ಮರಣ ಮಾಡಿದರೆ ಅಷ್ಟೇ ಸಾಕು. ಸೊ ಇವತ್ತು ನಾನು ನಿಮಗೆ ಸರಳವಾಗಿ, ತುಂಬ ಜನ ನನಗೆ ಅದು ಇಬ್ಬರು ನನಗೆ ಮೆಸೇಜ್ ಮಾಡಿದರು ಯೂಟ್ಯೂಬ್ನಲ್ಲೂ, ಹಾಗೆ ನನಗೆ ಒಂದು ಮೇಲ್ ಮಾಡಿದರು. ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು ಅಷ್ಟೇ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ಎಲ್ಲರೂ ಕೂಡ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.